ಇನ್ನು ಹಾಸನ ಲೋಕಸಭಾ ಕ್ಷೇತ್ರದ ರಣಕಣ ಸದ್ಯಕ್ಕೆಂತೂ ನಿಲ್ಲುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಲ್ಲಿ ಸಾಕಷ್ಟು ಸಮಸ್ಯೆ ಇದೆ. ಬಿಜೆಪಿ ಮತ್ತೆ ಜೆಡಿಎಸ್ ಈಗಾಗಲೇ ಮೈತ್ರಿ ಮಾಡ್ಕೊಂಡಿವೆ. ಆದ್ರೆ ನಾಯಕರು ಮಾತ್ರ ಒಂದಾಗ್ತಾ ಇಲ್ಲ. ಅತ್ತ ಪ್ರಜ್ವಲ್ ರೇವಣ್ಣ ಅವರು ನಾವು ಮತ್ತೆ ಬಿಜೆಪಿ ನಾಯಕರು ಒಂದೇ ಫ್ಯಾಮಿಲಿ ಇದ್ದಂತೆ, ಒಂದೇ ಕುಟುಂಬ ಇದ್ದಂತೆ ಹೇಳ್ತಿದ್ದಾರೆ. ಆದ್ರೆ ಈ ಮಾತನ್ನ ಅತ್ತ ಪ್ರೀತಮ್ ಗೌಡ ಅಂದ್ರೆ ಬಿಜೆಪಿಯ ನಾಯಕ ಪ್ರೀತಮ್ ಗೌಡ ಮತ್ತು ಅವರ ಬೆಂಬಲಿಗರು ಯಾಕೋ ಸ್ವೀಕರಿಸೋದಕ್ಕೆ ರೆಡಿ ಇಲ್ಲ, ಯಾವತ್ತಕ್ಕೂ ಸ್ವೀಕರಿಸೋದಕ್ಕೆ ಸಿದ್ಧರಿಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ನಡುವೆ ತೀವ್ರವಾದಂಥ ತಿಕ್ಕಾಟ ಕಾಣಿಸ್ತಾ ಇದೆ. ಅತ್ತ ಎಷ್ಟೇ ಹೇಳಿಕೆಗಳನ್ನ ಕೊಟ್ಟರು, ಎಷ್ಟೇ ಭರವಸೆಗಳನ್ನ ಕೊಟ್ಟರು, ಕೇಂದ್ರದ ನಾಯಕರು ಇಂಟರ್ಫಿಯರ್ ಆದರೂ ಕೂಡ ಈ ಹಾಸನದ ಪಾಲಿಟಿಕ್ಸ್ ಅಥವಾ ಒಳ ರಾಜಕೀಯ ಸಾಕಷ್ಟು ಹೊಸ ಹೊಸ ಮಗ್ಗಲುಗಳನ್ನ ಪಡ್ಕೋತಾ ಇದೆ. ಹಾಗಾದ್ರೆ ಏನಾಗ್ತಾ ಇದೆ ಹಾಸನದಲ್ಲಿ? ಈ ಮೈತ್ರಿ ದೋಸ್ತಿ ನಡುವಿನ ಪಿರಿಕೇನು ನೋಡೋಣ ಬನ್ನಿ ಸ್ಟೋರಿಲಿ. ಎನ್ಡಿಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡಬೇಕೆಲ್ಲ ಮಾಡಿ. ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ಡಿಎ ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಲೋಕಸಭಾ ಚುನಾವಣೆಗೆ ಇನ್ನುಳಿದಿರೋದು ಕೇವಲ 2.5 ವಾರಗಳು ಮಾತ್ರ. ಆದರೆ ಹಾಸನ ಜಿಲ್ಲೆಯ ಮೈತ್ರಿ ಒಳ ಜಗಳ ಮಾತ್ರ ಇನ್ನೂ ಕಡಿಮೆಯಾಗಿಲ್ಲ. ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ವಿಚಾರವಾಗಿ ಮಾಜಿ ಶಾಸಕ ಪ್ರೀತಮ್ ಗೌಡ ಬೂದಿ ಮುಚ್ಚಿದ ಕೆಂಡದಂತಿದ್ದಾರೆ. ಇದೀಗ ಯುಗಾದಿ ಬಳಿಕ ಪ್ರಚಾರದ ಬಗ್ಗೆ ಪ್ರೀತಮ್ ಗೌಡ ತೀರ್ಮಾನ ಕೈಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ಪರ ಪ್ರಚಾರದ ಬಗ್ಗೆ ಮೈಸೂರಲ್ಲಿ ಮಾತನಾಡಿದ ಪ್ರೀತಮ್ ಗೌಡ, ಚುನಾವಣೆ ಗೆಲ್ಲಿಸಲು ಏನೇನು ಮಾಡಬೇಕೋ ಮಾಡ್ತೇನೆ. ಹೊಳೆನರಸೀಪುರ ಕ್ಷೇತ್ರದಲ್ಲಿ ರೇವಣ್ಣ ಶಾಸಕರಾಗಿದ್ದಾರೆ, ಅವರ ಮಗನೇ ಹಾಸನದಲ್ಲಿ ಅಭ್ಯರ್ಥಿಯಾಗಿದ್ದಾನೆ ಅಂದಿದ್ದಾರೆ. ಚುನಾವಣೆ ಗೆಲ್ಸ್ಕೊಳ್ಳೋದಕ್ಕೆ ಎನ್ಡಿಎ ಅಭ್ಯರ್ಥಿ ಗೆಲ್ಲೋದಕ್ಕೆ ಏನು ಮಾಡಬೇಕೆಲ್ಲ ಮಾಡಿ. ಹೊಳೆನರಸೀಪುರದಲ್ಲಿ ಮಾನ್ಯ ಎನ್ಡಿಎ ಅಭ್ಯರ್ಥಿಗೆ ಎಷ್ಟು ಓಟ್ ಲೀಡ್ ಇರುತ್ತೆ, ಅದಕ್ಕಿಂತ ಒಂದು ಮತನಾದರೂ ಸರಿ ಹೆಚ್ಚು ಲೀಡು ನನ್ನ ಹಾಸನ ವಿಧಾನಸಭಾ. ಈಗ ಹೊಳೆನರಸೀಪುರ ಯಾರು ಶಾಸಕರಿದ್ದಾರೆ? ರೇವಣ್ಣವರು, ಅಭ್ಯರ್ಥಿಯವರ ತಂದೆ. ನಾನು ನಿಮ್ಗೆ ಒಂದು ಮಾತನ್ನು ಕೊಡ್ತೀನಿ, ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಅವ್ರು ಎಷ್ಟು ಲೀಡ್ ಕೊಡ್ತಾರೆ, ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಲೀಡ್ ಎನ್ ಡಿ ಎ ಅಭ್ಯರ್ಥಿ ಪರ ಕೊಡ್ತಾರೆ, ಅದಕ್ಕಿಂತ ಒಂದು ಓಟ್ ಜಾಸ್ತಿ ಎನ್ ಡಿ ಎ ಅಭ್ಯರ್ಥಿಗೆ ಹಾಸನದಲ್ಲಿ ಲೀಡ್ ಕೊಡ್ತೀನಿ, ನನ್ನ ಜವಾಬ್ದಾರಿ. ಈ ನಡುವೆ ಹಾಸನದಲ್ಲಿ ಪ್ರೀತಮ್ ಗೌಡ ಅತ್ಯಾಪ್ತರು ಜೆಡಿಎಸ್ಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಪ್ರೀತಮ್ ಗೌಡ ಆಪ್ತ ಉದ್ದೂರು ಪುರುಷೋತ್ತಮ್ ಕಾಂಗ್ರೆಸ್ಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಭೇಟಿಯಾದ ಪ್ರೀತಮ್ ಗೌಡ ಆಪ್ತರು ಬೆಂಬಲಿಸುವುದಾಗಿ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಪ್ರೀತಮ್ ಗೌಡ, ನಮ್ಮ ಯಾವ ಆಪ್ತರು ಕಾಂಗ್ರೆಸ್ಗೆ ಸೇರಿಲ್ಲ, ನಾನೇ ಕಾಂಗ್ರೆಸ್ನವರನ್ನು ಕರ್ಕೊಂಡು ಬಂದು ಬಿಜೆಪಿಗೆ ಸೇರಿಸ್ತೇನೆ. ಇಂದು ಹಾಸನಕ್ಕೆ ತೆರಳಿ ನಾಳೆ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡ್ತೇನೆ ಅಂತ ಹೇಳಿದ್ದಾರೆ. ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು ಬಿಜೆಪಿಗೆ ಸೇರಿಸ್ತಿದ್ದೀವಿ. ಗೊಂದಲವನ್ನು ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕೆ ನಾವು ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ, ಒಂದು ಪಾಂಪ್ಲೆಟ್ ಕೊಟ್ಟರೆ ಅವ್ರ ಪಾರ್ಟಿ ಸೇರ್ಪಡೆ ಅಂತ. ಇನ್ನು ಪ್ರೀತಮ್ ಗೌಡ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ಸಚಿವ ಸಿಟಿ ರವಿ, ಮೋದಿ ಪ್ರಧಾನಿ ಮಾಡಲಿಕ್ಕೆ ನಾವು ದುಡಿಯುತ್ತೇನೆ ಎಂದು ಪ್ರೀತಮ್ ಹೇಳಿದ್ದಾರೆ. 28 ಕ್ಷೇತ್ರಗಳಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಿಸುವಂತಹ ಕೆಲಸ ಮಾಡ್ತೇನೆ ಎಂದು ಹೇಳಿದ್ದಾರೆ. 28 ಕ್ಷೇತ್ರಗಳಲ್ಲಿ ಹಾಸನ ಕೂಡ ಒಂದು. ಎನ್ಡಿಎ ಭಾಗವಾಗಿ ಜೆಡಿಎಸ್ ಇದೆ. ಹಾಸನದಲ್ಲೂ ಕೂಡ ಎನ್ಡಿಎ ಅಭ್ಯರ್ಥಿ ಗೆಲ್ತಾರೆ ಅಂತ ಹೇಳಿದ್ದಾರೆ. ನಿನ್ನೆ ಪ್ರೀತಮ್ ಗೌಡರ ಹೇಳಿಕೆಯನ್ನು ನಾನು ಗಮನಿಸಿದೆ. ಅವ್ರು ಕೊಟ್ಟಿದ್ದನ್ನು ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪರವಾಗಿ ಎನ್ ಡಿ ಎ ಗೆಲ್ಲೋದಕ್ಕೆ ನಾನು ಕೆಲಸ ಮಾಡ್ತೀನಿ, ನನಗೂ ಮತ್ತು ಪ್ರಜ್ವಲ್ ರೇವಣ್ಣವರಿಗೂ ಯಾವುದೇ ಜಮೀನು ವಿವಾದ ಇಲ್ಲ ಅನ್ನೋದನ್ನು ಹೇಳಿದರು. ಎನ್ ಡಿ ಎ ಅಂದರೆ ಪಾರ್ಟ್ ಆಫ್ ಜನತಾದಳ. 28 ಲೋಕಸಭಾ ಕ್ಷೇತ್ರ ಅಂದರೆ ಹಾಸನವೂ ಸೇರಿದಂತೆ. ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ಲೋಕಸಮರಕ್ಕೆ ದಿನಗಣನೆ ಶುರುವಾದರೂ ಹಾಸನ ಮೈತ್ರಿ ಕದನಕ್ಕೆ ಬ್ರೇಕ್ ಬಿದ್ದಿಲ್ಲ. ಇದುವರೆಗೂ ಪ್ರಜ್ವಲ್ ರೇವಣ್ಣ ಹೆಸರು ಹೇಳದ ಪ್ರೀತಮ್ ಪ್ರಚಾರ ಮಾಡೋ ಬಗ್ಗೆ ಸ್ಪಷ್ಟವಾಗಿ ಹೇಳಿಲ್ಲ. ಇದು ಬಿಜೆಪಿ ಹೈಕಮಾಂಡ್ಗೂ ತಲೆನೋವು ತರಿಸಿದೆ. ಬ್ಯೂರೋ ರಿಪೋರ್ಟ್, TV9.